ಕಂದಗಲ್ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಹಾರಿಕ ಗ್ರಾಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವೀರೇಶ್ ಸಂಪಿಗೆಯನ್ನವರು, ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ಹೊಂದು ಶ್ರೇಷ್ಠ ನಾಗರಿಕರಾಗಬೇಕೆಂದು ಜ್ಞಾನ ಮತ್ತು ಸಂಸ್ಕಾರ ಅತ್ಯವಶ್ಯಕತೆ. ಜ್ಞಾನ ಮತ್ತು ವಿನಯವನ್ನು ನಿಮ್ಮಲ್ಲಿರಿಸಿ ಸುಜ್ಞಾನವಾಗಿ ಬಾಳಿ ಭವ್ಯ ಭಾರತ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸಿ ಎಂದರು. ಒಡೆದಾಡದಲ್ಲಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂಬ ಕಿರುವಾಣಿಯನ್ನು ಮನದಲ್ಲಿ ನೆನೆಯುತ್ತಾ ಗ್ರಾಮದ ಆರೋಗ್ಯ ದೈವವಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರನ ಪಾದದಲ್ಲಿ ಪಡೆಮಟ್ಟು ಈ ಒಂದು ಸುಂದರ ಒಂದು ಭವ್ಯವಾದ ವೇದಿಕೆಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಈ ಒಂದು ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹತ್ಯೆಗುರುಗಳವರೇ ಹಾಗೂ ನೆರೆಯ ಗ್ರಾಮದ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿ ಆಗಮಿಸಿರ್ತಕ್ಕಂಥ ಗುರುಗಳೇ ಹಾಗೂ ಎಲ್ಲ ಪಾಲಕ ಮಿತ್ರರೇ ಮತ್ತು ಈ ಒಂದು ಶಾಲೆಯ ಎಲ್ಲ ಗುರುವೃಂದವೇ ಮತ್ತು ಮೂத்த ಮಕ್ಕಳೇ, ಇವತ್ತು ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಒಂದು ಕಂದಗಲ್ ಗ್ರಾಮದಲ್ಲಿ ಇಂಥ ಒಂದು ಭವ್ಯವಾದ ಕಟ್ಟಡವನ್ನು ನಾವು ಹೊಂದಿ ಇಂಥ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಲ್ಲ ಅನ್ನೋಂಥದ್ದು ಒಂದು ಭಾಳ ಖುಷಿ ಇವತ್ತು ನನಗೆ ಭಾಳ ಒಂದು ಹೆಮ್ಮೆಯನ್ನು ತಂತು. ಯಾಕಂತಂದ್ರೆ ನೋಡಿ ನಾವು ಏನು ನಮ್ಮ ಮುದ್ದು ಮಕ್ಕಳದು ಎಷ್ಟೊಂದು ಖುಷಿ ಉಲ್ಲಾಸ ಅವರೊಂದು ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಈ ಒಂದು ಕ್ಷಣ ಅವರು ಭಾವುಕರಾದಂಥನ್ನು ನೋಡಿ ನಾನು ಭಾಳ ಏನಪ್ಪ ನಮ್ಮಲ್ಲಿರ್ತಕ್ಕಂಥ ಒಂದು ಶಾಲೆ ಈ ಮಟ್ಟಕ್ಕೆ ಐತಲ್ಲ ಅಂತೇಳಿ ಭಾಳ ಸಂತೋಷ ಆಯಿತು. ಈಗ ನೋಡ್ರಿ, ಈಗ ಒಂದು ರಾಜ್ಯ ಮಟ್ಟಕ್ಕೆ ಒಂದು ಜಾನಪದ ನೃತ್ಯದಲ್ಲಿ ಕಂದಗಲ್ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಒಂದು ರಾಜ್ಯ ಮಟ್ಟಕ್ಕೆ ಹೋದಂಥ ಯಾವುದಾದ್ರೂ ಒಂದು ಶಾಲೆ ಇತ್ತಪ್ಪ ಅಂತಂದ್ರೆ ಅದು ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕಂದಗಲ್ ಗ್ರಾಮದ ಶಾಲೆಗಳು ಇಲ್ಲಿವರೆಗೂ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟವನ್ನು ನೋಡಿದ್ವಿ, ಆದರೆ ರಾಜ್ಯ ಮಟ್ಟ ಕಂಡಿದ್ದಿಲ್ಲ. ಆ ರಾಜ್ಯ ಮಟ್ಟಕ್ಕೆ ಕಳಿಸಿದಂಥ ಕೀರ್ತಿ ಇಲ್ಲಿರ್ತಕ್ಕಂಥ ಎಲ್ಲವೂ ನನ್ನ ಗುರುಗಳಿಗೆ ಸೇರ್ತಾ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಲ್ಲದೆ ನೋಡಿ, ಇವತ್ತು ಒಂದು 2021 ಮತ್ತು 22ನೇ ಸಾಲಿನಲ್ಲಿ ಈ ಒಂದು SSLCಯಲ್ಲಿ ಅಂಜಲಿ ಪಾಲಕ್ ಅಂತೇಳಿ ವಿದ್ಯಾರ್ಥಿನಿ 96%, ಪ್ರತಿಭಾ ಎಂಬ ವಿದ್ಯಾರ್ಥಿನಿ 95% ಮತ್ತು ಲಕ್ಷ್ಮಿ ಆನೆಗುಂದಿ ಎಂಬ ವಿದ್ಯಾರ್ಥಿನಿ 95% ಅನ್ನು ತಗೊಂಡ್ರ. ಮತ್ತು ಅದೇ ರೀತಿಯಾಗಿ 2022 ಮತ್ತು 23ನೇ ಸಾಲಿನಲ್ಲೂ ನಿಖಿಲ್ ಕುಮಾರ್ ಎಂಬ ವಿದ್ಯಾರ್ಥಿನಿ 96%, ಮುತ್ತು ರಾಠೋಡ್ ಎಂಬ 94% ಹಾಗೂ ಪೂಜಾ ಬಡಿಗೇರ್ ಎಂಬ ವಿದ್ಯಾರ್ಥಿನಿ 90%. ಈ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಪರ್ಸೆಂಟೇಜ್ ಮೇಲೆ ವಿದ್ಯಾರ್ಥಿಗಳು SSLCಯಲ್ಲಿ ಪಾಸಾಗಿದ್ದಾರೆ. ಇನ್ನು ನಮ್ಮ ಆಸೆ ಏನಪ್ಪ ಅಂತಂದ್ರೆ ಒಂದು ರ್ಯಾಂಕ್ ಬರೋದು. ಅದಕ್ಕೆ ಈ ಸಲ ಏನೈತಿ, ನೀವೇನಿದ್ರೆ ಗುರುವೃಂದ ಒಳಗೆ ನಾವು ಆಸೆ ಇಟ್ಟಿವಿ, ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಈ ಸಲದ ವಿದ್ಯಾರ್ಥಿಗಳು ರ್ಯಾಂಕ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಆಗಲಿ ಅನ್ನೋಂಥದ್ದು ನಮ್ಮ ಆಸೆ. ಈಗ ನಾನು ಮಾತಾಡ್ಬೇಕಂತಂದ್ರೆ ಭಾಳ ಐತೆ, ಆದ್ರೆ ನಿಮ್ಮೆಲ್ಲ ಆಸೆ ಭಾಳ ಬೇರೆ ಐತಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥ ಒಂದು ಉತ್ಸಾಹ ನಿಮ್ಮಲ್ಲಿ ಐತಿ. ಆದ್ರೆ ನಾವೇನು ಮಾಡಿವಪ್ಪ ಅಂತಂದ್ರೆ ಈ ಎಲ್ಲ ಸಾಧನೆಗೆ ಕಾರಣೀಭೂತರು ಯಾರಪ್ಪ? ಇಲ್ಲಿರ್ತಕ್ಕಂಥ ಗುರುಗಳು, ಇಲ್ಲಿರ್ತಕ್ಕಂಥ ಸಿಬ್ಬಂದಿ. ಇಷ್ಟೊತ್ತು ನಾವು ಏನು ಮಾಡಿದ್ರು, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ನಮಗೆ, ಅಲ್ಲಿಂದ ಅತಿಥಿ ಶಿಕ್ಷಕರಿಗೆ ಒಂದು ಸನ್ಮಾನವನ್ನು ನೆರವೇರಿಸಿದರು. ಅದನ್ನು ನಾವು ಸ್ವೀಕಾರ ಮಾಡಿದ್ವಿ. ಆದರೆ ಇದಕ್ಕೆಲ್ಲ ಮೂಲ ಕಾರಣೀಭೂತರಾದಂಥವ್ರು ಇಲ್ಲಿರ್ತಕ್ಕಂಥ ಗುರುರಂತ ಅವರನ್ನು ನಾವು ಸನ್ಮಾನ ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತೇಳಿ
ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ನಮ್ಮ ಕಂದಗಲ್ ಗ್ರಾಮದವರಿ ಅಥವಾ ನಮ್ಮದೇ ಆದಂಥದ್ದು ಒಂದು ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ಐತೆ. ಅದ್ರ ವತಿಯಿಂದ ನಮ್ಮ ರಾಜು ಪರಸರವರು ಯಂಕಣ್ಣ ಮಳೆಯವರು ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕು. ವೇಳೆ ಅಭಾವ ಐತೆ. ನಾವೇನು ಇಲ್ಲಿ ಹೆಸರು ಕೂಗ್ತೀನಿ, ಅವ್ರು ಒಬ್ಬೊಬ್ಬರಾಗಿ ಬಂದು ಸನ್ಮಾನವನ್ನು ತೆಗೆದುಕೊಳ್ಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ನನಗಿವತ್ತು ಎಲ್ಲಿಲ್ಲದ ಖುಷಿ ಇವತ್ತು ನಾನು ನೋಡಿದೆ. ಅಭಾವ ನಮ್ಮಲ್ಲಿರ್ತಕ್ಕಂಥ ಮುರಾರ್ಜಿ ಶಾಲೆ ಈ ಮಟ್ಟಕ್ಕೆ ಬೆಳೆಯುತ್ತೆ ಅಂತೇಳಿ ಭಾಳ ಆಶ್ಚರ್ಯ ಐತೆ. ಯಾಕಂದ್ರೆ ನಮ್ಮ ಒಂದು ಕಂದಗಲ್ ಗ್ರಾಮದ ಕೀರ್ತಿ ಪತಾಕಿಯನ್ನು ಇವತ್ತು ಈ ಮಟ್ಟಕ್ಕೆ ಕೊಂಡೊಯ್ದ್ರಲ್ಲ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಗುರುವಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ನಾ ಹೇಳಿದೆ ಆಗಲೇ, SSLCಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಂಥ ನಿಟ್ಟಿನಲ್ಲಿ ಬರಬೇಕು. ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಮತ್ತೊಂದು ಮುಂದಿನ ವರ್ಷದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡಿ ಅವ್ರಿಗೆ ಸೂಕ್ತ ಬಹುಮಾನದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜು ಪರಸರವರು ಯಂಕಣ್ಣ ಮಳೆಯವರು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ ಅತ್ತಿ ಗುರುಗಳು ಕೆಲವೊಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿರ್ತಕ್ಕಂಥವ್ರು ಒಂದು ಚೇರನ್ನು ಮುಂದೆ ಹಾಕಬೇಕಾಗಿ ವಿನಂತಿ. ಒಬ್ಬ ನಮ್ಮ ಒಂದು ಸಂಸ್ಥೆಯ ಯಂಕಣ್ಣ ಮಳ್ಳಿ ಹಾಗೂ ರಾಜು ಪರಸರವರು ಬಂದು ಹಾಗೂ